ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈಗ ನಿನ್ನ ಮಗನ ಮದುವೆ ಮಾಡಕ್ಕೆ ಹೊಂಟಿದ್ದೀರಲ್ಲ, ಚಂಪಾ ಏನಾದರೂ ತಕರಾರು ಮಾಡಿದ್ಲೆ ಅಂತ ಸಾವಿತ್ರಿ ಹೇಳ್ತಾಳೆ. ಯಾಕೆ ಇವಾಗ ನನ್ನ ಮಗನ ವಿಷಯ ನಿನಗೆ ಅಂತ ಈಶ್ವರಿ ಹೇಳ್ತಾಳೆ. ಮತ್ತೆ ನೀವ್ಯಾಕ ಚಂಪನ ಓದಿಗೆ ಅಡ್ಡಗಾಲಾಗ್ತಾ ಇದ್ದೀರಾ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಸದ್ದು ಅಂತ ಜೋರಾಗಿ ಕಿರ್ಚುತ್ತಾರೆ ಶಿವರಾಮೇಗೌಡರು. ಇದನ್ನೇನು ಶನಿವಾರ ಸಂತೆ ಅನ್ಕೊಬಿಟ್ಟಿದ್ದೀರಾ? ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತೀರ್ಮಾನ ಮಾಡೋದಕ್ಕೆ ನಾನು ಇವನಿ. ಚಂಪಾ, ನಿನ್ನ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಹಂಗಾಗಿ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ನನ್ನ ಕರ್ತವ್ಯ. ವಿದ್ಯೆ ಹೇಳ್ದಂಗೆ ಮೊದಲು ನೀನು PUC ಪರೀಕ್ಷೆನ ಕಟ್ಟಿ ಪಾಸ್ ಮಾಡು. ಆಮೇಲೆ ನೀನು ಲಾಯರ್ ಓದೋದಕ್ಕೆ ಒಳ್ಳೆ ಲಾ ಕಾಲೇಜ್ ನೋಡಿ ನಾನೇ ಸೇರಿಸ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ನನಗೆ ಆಶೀರ್ವಾದ ಮಾಡಿ ಮಾವಯ್ಯ ಅಂತ ಹೋಗಿ ಆಶೀರ್ವಾದ ತಗೊಂತಿರ್ತಾಳೆ ಚಂಪಾ. ಏನು ಮಾಡ್ತಾ ಇದೀಯವ್ವ? ಒಳ್ಳೇದಾಗಲಿ, ಎದ್ದಳವ್ವ. ನೋಡವ್ವ ಚಂಪಾ, SSLCಯಲ್ಲಿ ಹೆಂಗೆ ಮಾರ್ಕ್ಸ್ ತಗೊಂಡಿದ್ಯೋ PUCಯಲ್ಲೂ ಹಂಗೆ ಮಾರ್ಕ್ಸ್ ತಗೋಬೇಕು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಸರಿ ಮಾವಯ್ಯ ಅಂತ ಹೇಳಿ ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊತಾಳೆ ವಿದ್ಯಾ ಪಕ್ಕದಲ್ಲಿ ಚಂಪಾ. ಶಾನೆ ಥ್ಯಾಂಕ್ಸ್ ಮಾವಯ್ಯ, ದಿಟ್ಟವಾಗ್ಲೂ ಈ ಅಟ್ಟಿ ಸೊಸೆ ಅಂದರು ಅಂತ ಹೇಳ್ಕೊಳೋದಕ್ಕೆ ಶಾನೆ ಹೆಮ್ಮೆ ಆಗ್ತೈತೆ. ನೀವು ಬರೀ ಮಾತಾಡೋರಲ್ಲ, ಆಡಿದ ಮಾತು ಮೇಲೆ ನಿಲ್ತೀರಾ ಅನ್ನೋದು ಇನ್ನೊಂದ್ಕಿತ ಪ್ರೂವ್ ಮಾಡಿಬಿಟ್ರಿ ಅಂತ ಕೈ ಮುಗ್ದು ಹೇಳ್ತಿರ್ತಾಳೆ ವಿದ್ಯಾ. ಶಿವರಾಮೇಗೌಡರು ಗೋವಿಂದೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ಅಯ್ಯೋ ಅಯ್ಯೋ ಚಂಪಾ, ನೀನು ನನ್ನ ಮಗಳಿದ್ದಂಗೆಯ. ಅಲ್ಲ ನನ್ನ ಮಗಳೇಯ. ಚೆನ್ನಾಗಿ ಓದಿ ದೊಡ್ಡ ಲಾಯರ್ ಆಗಬೇಕು. ಅದನ್ನು ನೋಡಿ ಕಣ್ ತುಂಬಿಸ್ಕೋಬೇಕು. ಅದೇ ನನ್ನ ಆಸೆ, ಚೆನ್ನಾಗಿ ಓದು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಚಂಪಾ ಅಂತ ಹೋಗಿ ಹಗ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಇರ್ತಾಳೆ ವಿನಂತಿ. ವಿದ್ಯಾನನ್ನು ಚಂಪಾನ ಗುರಾಯಿಸ್ತಿರ್ತಾಳೆ ಈಶ್ವರಿ. ಅತ್ತಿಗೆ ಹೋಗ್ಲಿ ಬಿಡಿ ಅತ್ತಿಗೆ ಅಂತಿರ್ತಾಳೆ ಸಾವಿತ್ರಿ. ವಿದ್ಯಾ ಕರ್ಕೊಂಡೋಗವ್ವ ಅಂತ ಸಾವಿತ್ರಿ ಹೇಳ್ತಾಳೆ. ವಿದ್ಯಾನ್ನು ಚಂಪಾ ಅಲ್ಲಿಂದ ಹೊರಟೋಗ್ತಾರೆ. ಭದ್ರಾ, ಸುಭಾಷ ಮತ್ತೆ ಕೋಟ್ಲೆ ಪಾರ್ಟಿ ಮಾಡ್ತಾ ಇರ್ತಾರೆ. ಏನೋ ಒಂಥರ ಖುಷಿ ಆಯ್ತೈತೆ ಕಣ್ಲ. ಈ ಥರ ಅಣ್ಣ ತಮ್ಮಂದಿರು ಎಣ್ಣೆ ಹಾಕ್ಕೊಂಡು ಕಷ್ಟ ಸುಖ ಹಂಚ್ಕೊಂತಿದ್ರೆ ಏನು ಖುಷಿ ಆಗ್ತದೆ ಅಲ್ವಾ ಸುಭಾಷ ಅಂತ ಭದ್ರ ಹೇಳ್ತಿರ್ತಾನೆ. ಹ್ಞೂ ಅಣ್ಣ, ನಿನ್ನ ಮಾತು ದಿಟ. ಎಣ್ಣೆ ಒಂಥರ ಅಮೃತ ಇದ್ದಂಗೆ, ಇದ್ರ ಮುಂದ್ಗಡೆ ಕುತ್ಕೊಬಿಟ್ರೆ ಎಲ್ರೂ ಒಂದೇ ಆಗೋಯ್ತೀವಿ ಅಂತ ಸುಭಾಷ ಹೇಳ್ತಿರ್ತಾನೆ. ಹೌದು, ಇದೇನಾದ್ರೂ ಒಳಗಡೆ ಹೋಗ್ಬಿಟ್ರೆ ಮನ್ಸಲ್ಲಿರೋ ನೋವು ಕಷ್ಟ ಆಚೆ ಬಂದು ಮನಸ್ಸು ಹಗುರ ಆಗ್ತದೆ ಅಲ್ವೇ ಅಣ್ಣ ತಮ್ಮ ಅಂತ ಹೇಳಿ ಕೋಟ್ಲೆ ಹೇಳ್ತಾನೆ. ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಮೂವರನ್ನು. ಲೇ ಕೋಟ್ಲೆ, ಈ ಥರ ಪಾರ್ಟಿಗಳಲ್ಲಿ ಎಷ್ಟೆಷ್ಟು ದೊಡ್ಡ ಸಮಸ್ಯೆಗಳೇ ಬಗೆಹರಿದವೆ ಕಣ್ಲ. ಕಷ್ಟ ಸುಖ ಹಂಚ್ಕೊಂಡು ದೂರ ಆಗಿರೋರೆಲ್ಲ ಹತ್ರ ಆಗವ್ರೆ. ಅಷ್ಟೇ ಯಾಕೆ, ಏನೇ ಮೋಸ ಮಾಡಿದ್ರುವೆ, ಸತ್ಯ ಹೇಳಿದ್ರುವೆ, ಸುಳ್ಳು ಹೇಳಿದ್ರುವೆ ಈ ಥರ ಒಂದು ಪಾರ್ಟಿಗಳಲ್ಲಿ ಗೊತ್ತಾಗ್ಬಿಡ್ತೈತೆ ಕಣ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಹೌದು ಅಣ್ಣ ತಮ್ಮ ಅಂತಿರ್ತಾನೆ ಕೋಟ್ಲೆ. ಸುಭಾಷ, ನನ್ನ ಅಣ್ಣ ಅನ್ಕೋಬೇಡ, ನಿನ್ನ ಫ್ರೆಂಡು ಅನ್ಕೋ. ಏನೇ ಇದ್ರುವೆ ನನ್ನ ಹತ್ರ ನೇರವಾಗಿ ಹೇಳ್ಕೊ ಅಂತ ಭದ್ರ ಹೇಳ್ತಿರ್ತಾನೆ. ಸುಭಾಷ ಎಣ್ಣೆ ಕುಡಿತಾ, ಅಣ್ಣ ನೀನು ಗಂಡು ಅಂದ್ರೆ ಗಂಡು, ತವ ಹೇಳ್ಕೊಳ್ದೆ ಇನ್ಯಾರು ತವ ಹೇಳ್ಕೊಳ್ಳಿ ಅಂತ ಸುಭಾಷ ಹೇಳ್ತಿರ್ತಾನೆ. ನೀನೇನು ಕಮ್ಮಿನೇನಪ್ಪ ಅಂತ ಭಯಾನಕವಾದ ಕಾಡೊಳಗಡೆ ಹೋಗಿ ಅಂತ ರಾಕ್ಷಸ ದುಂಬಿ ಜೊತೆ ಹೋರಾಡಿ ಮತ್ತಂದಿದ್ಯಾ ಅಂದ್ಮೇಲೆ ನೀನೇನು ಕಮ್ಮಿ ಅಲ್ಲ, ಸುಮ್ನಿರಪ್ಪ ಅಂತ ಭದ್ರ ಹೇಳ್ತಿರ್ತಾನೆ. ಈ ವಿಷಯ ಬಂದ್ರೆ ನೀವಿಬ್ರು ಸೂಪರ್ ಬಿಡಪ್ಪ, ನಿಮ್ಮನ್ನ ಮೀರ್ಸೋರು ಯಾರು ಇಲ್ಲ. ಆದ್ರೂ ಸುಭಾಷ, ನಾನು ಔಷಧಿ ತರೋದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ನೀನ್ ಹೆಂಗ್ಲಾ ಅಷ್ಟು ಸುಲಭವಾಗಿ ಔಷಧಿನ ತಂದ್ಬಿಟ್ಟೆ ಅಂತ ಭದ್ರ ಕೇಳ್ತಾನೆ. ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇರೋವಾಗ ತಗೊಳೋದು ಬಿಟ್ಬಿಟ್ಟು ಸುಮ್ಕೆ ಇದ್ರೆ ಆದತೆ ಅಂತ ಹೇಳಿ ಮನಸ್ಸಿನಲ್ಲೇ ಅನ್ಕೊಂಡು ಸುಭಾಷ ನೀನೇನು ಕಮ್ಮಿ ಇಲ್ಲ ಅಂತ ಬಿಲ್ಡಪ್ ತಗೋ, ಬಿಲ್ಡಪ್ಪು ಯಾಕೆ ಬಿಡ್ತೀಯಾ ಅಂತ ಮನಸ್ಸಿನಲ್ಲೇ ಅನ್ಕೊಂತಿರ್ತಾನೆ ಸುಭಾಷ. ಯಾಕೆ ಸುಭಾಷ ಸುಮ್ಮನೆ ಇದೀಯಾ, ಹೆಂಗ್ ತಗೊಬಂದೆ ಅಂತ ಹೇಳು ಅಂತಿರ್ತಾನೆ ಕೋಟ್ಲೆ. ನನಗಂತೂ ಕಾಡ ಒಳಗಡೆ ಬರೋಕ್ಕಾಗಿಲ್ಲ, ಹೆಂಗ್ ತಗೊಬಂದ್ರಿ ಅಂತ ಕೇಳಿ ಇವನ ಪಾವನ ಮಾಡ್ಕೊಬಿಡೋಣ ಅಲ್ವಾ ಅಣ್ಣ ತಮ್ಮ ಅಂತಿರ್ತಾನೆ ಕೋಟ್ಲೆ. ಲೇ ಕೋಟ್ಲೆ, ನನ್ನನ್ನೇನು ಸಾಮಾನ್ಯದವನು ಅನ್ಕೋಬೇಡಿ. ಈ ವೀರತ್ವ ಪೌರುಷ ಅನ್ನೋದಲ್ಲ ನನ್ನ ರಕ್ತದಾಗೆ ಬಂದ್ಬಿಟ್ಟದೆ. ನನ್ನನ್ನು ಸೋಲ್ಸೋ ಗಂಡಸೇ ಹುಟ್ಟಿಲ್ಲ ಅನ್ಮೇಕೆ ಈ ಆಫ್ಟರ್ ಆಲ್ ಊಳೆ ಯಾವ ಲೆಕ್ಕ? ಅದು ಅಲ್ಲದೆ ಅಣ್ಣ, ನಮ್ಮ ದೊಡ್ಡಪ್ಪ ನಮ್ಮ ಮಟ್ಟಿವರೆಗೆ ಎಲ್ರ ಪ್ರಾಣಕ್ಕೂ ತೊಂದರೆ ಆಗಿ ಎಲ್ರೂ ನರಳ್ತಾ ಇರ್ಬೇಕಾದ್ರೆ ನನಗೆ ಈ ದಾರಿ ಬಿಟ್ಟು ಬೇರೆ ದಾರಿ ಕಾಣಲೇ ಇಲ್ಲ. ಅದಕ್ಕೆ ಆಗಿದ್ದಾಗ್ಲಿ ಅಂತ ಕಾಡೊಳಕ್ಕೆ ಹೋಗಿ ಅವಳುಗಳನ್ನೆಲ್ಲ ಹೊಸ್ಕಾಕಿ ಕಷ್ಟಪಟ್ಟು ಆ ಗಿಡದಿಂದ ಆ ಮದ್ದನ್ನ ಕಿತ್ಕೊಬಂದ್ಬಿಟ್ಟೆ ಅಂತ ಸುಭಾಷ ಹೇಳ್ತಿರ್ತಾನೆ. ಇದನ್ನ ಕೇಳಿಸ್ಕೊಂಡು ಇದೇನಿದು, ಆ ಮದ್ದಿದ್ದು ಹುಳಿನ ಗೂಡಲ್ಲಿ, ಇವನೇನು ಗಿಡದಲ್ಲಿ ಕಿತ್ಕೊಬಂದೆ ಅಂತವನಲ್ಲ, ಹೆಂಗ್ ಸಾಧ್ಯ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಭದ್ರ. ಸುಭಾಷ, ನೀನ್ ಸೂಪರ್ ಬಿಡು, ನಿನ್ಗೆ ಡಬಲ್ ಗುಂಡ್ಗೆ ಸುಭಾಷ ಅಂತ ಕೋಟ್ಲೆ ಹೇಳ್ತಿರ್ತಾನೆ. ಈ ಡಬಲ್ ಅಲ್ಲ ಕೋಟ್ಲೆ, ಡಬಲ್ ಗುಂಡ್ಗೆ ಅನ್ನೋ. ಇಲ್ದೇ ಹೋದ್ರೆ ಅಷ್ಟು ಧೈರ್ಯವಾಗಿ ಆ ಮದ್ದನ್ನೆಲ್ಲ ಕಿತ್ಕೊಬಿಟ್ಟು ಅಣ್ಣನ್ಗಿಂತ ಮೊದ್ಲು ಬರಕ್ ಆತಿತ್ತೆ ಅಂತ ಸುಭಾಷ ಹೇಳ್ತಿರ್ತಾನೆ. ನೀನ್ ಧೈರ್ಯದ ಬಗ್ಗೆ ಮಾತಾಡಕ್ ಸುಭಾಷ? ಅದ್ ಸರಿ, ಅದು ತಾವ್ರೆ ಗಿಡ್ದಂಗಿತ್ತಲ್ಲ, ಅದು ಮರಕ್ಕೆಲ್ಲ ಸುತ್ಕೊಬಿಟ್ಟಿತ್ತು, ಅದರಿಂದ ಹೆಂಗ್ಲಾ ಕಿತ್ಕೊಬಂದೆ ನೀನು ಔಷಧಿನ ಅಂತ ಭದ್ರ ಕೇಳ್ತಿರ್ತಾನೆ. ಹೆಂಗೋ ಅವನೇ ಬೈಬಿಡ್ತಾವನೆ ಎಲ್ಲ. ಒಟ್ಟಿನಲ್ಲಿ ಅವನು ಹೇಳಿದ್ದಕ್ಕೆಲ್ಲ ಒಸಿ ಮಸಾಲೆ ಹಾಕಿದ್ರೆ ಸಾಕು ನಾನು
ಅಂತ ಸುಭಾಷ ಹೇಳ್ಕೊಂತಿರ್ತಾನೆ ಮನಸ್ಸಿನಲ್ಲಿ. ಈ ಗಿಡದೆ ನೋಡು ಜಾಡ, ಆ ಮದ್ದಿರೋದೇ ಆ ಗಿಡದಾಗೆ ಅನ್ಮ್ಯಾಕೆ ಹಂಗೆ ಬಿಟ್ಬಿಡಕ್ಕಾಗ್ತದೆ, ನಿಧಾನವಾಗಿ ಅಂಬೆಲ್ಲ ಬಿಡಿಸ್ಕೊಂಡು ಆ ಮದ್ದನ್ ಕಿತ್ಕೊ ಬಂದ್ಬಿಟ್ಟೆ ಅಂತ ಸುಭಾಷ ಹೇಳ್ತಿರ್ತಾನೆ. ಇದು ಪಾಯಿಂಟ್ ಅಂದ್ರೆ ಅಂತಾನೆ ಕೊಟ್ಲೆ. ಓಹೋ, ಇವನು ಔಷಧಿನ ಬಳ್ಳಿಯಿಂದ ತಂದವನೆ ಅಂತವ್ನೆ, ಅಂದ್ರೆ ಎಲ್ಲೋ ಏನೋ ಮಿಸ್ ಹೊಡಿತೈತಲ್ಲ ಅಂತ ಭದ್ರ ಮನಸ್ಸಿನಲ್ಲಿ ಅನ್ಕೊಂಡು, ಅಂದ್ರೆ ಸುಭಾಷ ನಾನು ಸೊಪ್ಪನೆಲ್ಲ ಮೈಗೆ ಸುತ್ಕೊಂಡು ಆ ಸಾಧುಗಳು ಹೇಳ್ದಂಗೆ ಉಳ್ದ ಕಣ್ಣಿಗೆ ಬೀಳ್ತಿದ್ದಂಗೆ ಆ ಕಡೆಗೆ ಹೋಗ್ಬಿಟ್ಟು ಬಂದೆ. ನೀನ್ ಹೆಂಗ್ ಮಾಡ್ದೆ ಅಂತ ಕೇಳ್ತಾನೆ ಭದ್ರ. ಸೇಮ್ ಟು ಸೇಮ್ ನಾನು ಹಂಗೆ ಮಾಡಿದ್ದಣ. ಇಲ್ದೆ ಹೋಗಿದ್ದಿದ್ರೆ ಆ ಹುಳುಗಳು ನನ್ನ ಹತ್ರಕ್ಕೆ ಸೇರಿಸ್ತಿದ್ವಾ ಹೇಳಿ. ನಾನ್ ಮೊದ್ಲೇ ಪ್ರಳಯಾಂತಕ ಆ ಬಳ್ಳಿಗಳನ್ನೆಲ್ಲ ಮೈಗೆ ಸುತ್ಕೊಂಡು ಆ ಹುಳುಗಳನ್ನ ಯಾಮರ್ಸಿ ಆ ಬೀಜನ್ ಕಿತ್ಕ ಬಂದ್ಬಿಟ್ಟೆ ಅಂತ ಸುಭಾಷ ಹೇಳ್ತಿರ್ತಾನೆ. ಯಪ್ಪ ಅಣ್ಣ ತಮ್ಮ ಇಬ್ರು ಎಷ್ಟು ಚಾಲಾಕಿಗಳು ಕಣ್ರಪ್ಪ, ಸರಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದಂಗಾಯ್ತು ಅಂತ ಕೋಟ್ಲೆ ಹೇಳ್ತಿರ್ತಾನೆ. ಮತ್ತಿನೇನ್ಲ ಪ್ಲಾನ್ ಮಾಡದೆ ಹೋದ್ರೆ ಔಷಧಿ ಹೆಂಗ್ಲ ತರಕಾತ ಇತ್ತೋ. ಲೇ, ನೀನ್ ಆ ಗುಡುಗಳನ್ನ ನೋಡಿಲ್ಲ, ನಮ್ ಸುಭಾಷ ನೋಡೋನೆ, ಬೇಕಾದ್ರೆ ಕೇಳು ಒಂದ್ಸರ್ಲೆ. ಲೇ ಕೋಟ್ಲೆ, ಆ ಹೆಜ್ಜೆನ್ ಗೂಡು ಇರ್ತೈತಲ್ಲ ಹಂಗಿತ್ತು ಕಣ್ಲಾ ಅಂತ ಭದ್ರ ಹೇಳ್ತಿರ್ತಾನೆ. ಹೌದೌದು, ಏನು ಹೊಸಿ ಸೌಂಡ್ ಮಾಡ್ತಾ ಇತ್ತ ಕೋಟ್ಲೆ, ಹೆಜ್ಜೆನ್ಗಿಂತ ಭಾರಿ ಸದ್ದು. ಆ ಗೂಡು ಇರ್ಲಿ, ಆ ಹುಳನ್ ನೋಡಿದ್ರೇನೆ ಜೀವ ಎಲ್ಲ ಬಾಯಿ ಬಂದಂಗ ಆಗ್ಬಿಟ್ಟಿತ್ತು. ಆದ್ರೂವೆ ನಮ್ಮ ಮನೆಯವ್ರ ಪ್ರಾಣ ಮುಖ್ಯ ಅಂತ ನನ್ನ ಜೀವನೇ ಪಣಕ್ಕಿಟ್ಟು ಹೋಗಿ ತಗೊಂಬಂದ್ಬಿಟ್ಟಿದ್ದೀನಿ ಅಂತ ಸುಭಾಷ ಹೇಳ್ತಿರ್ತಾನೆ. ಇವ್ನು ಹೇಳ್ತಾ ಇರೋದಕ್ಕೂ ಅಲ್ಲಿದ್ದಕ್ಕೂ ಒಂದಕ್ಕೂ ಸಂಬಂಧನೇ ಇಲ್ಲ ಅಂದ್ಮೇಕೆ ಇವನು ಔಷಧಿ ತಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ಔಷಧಿ ತಂದವ್ರು ಯಾರೋ, ಇವನ್ಗೆ ಹೆಂಗ ಔಷಧಿ ಸಿಕ್ತೋ ಅಂತ ಯೋಚನೆ ಮಾಡ್ಕೊಂಡು ಅನ್ಕೊಂತಿರ್ತಾನೆ ಮನಸ್ಸಿನಲ್ಲಿ ಭದ್ರ. ಕೋಟ್ಲೆ, ಇದೇನ್ ಕೇಳ್ತೀಯ, ನಾನ್ ಸಾಹಸ ಏನಾದ್ರು ನಿನ್ ಕಣ್ಣಿಂದ ನೋಡ್ಬಿಟ್ಟಿದ್ರೆ ಎರಗಾಗೋಗ್ಬಿಡ್ತಾ ಇದ್ದೆ ಅಂತ ಸುಭಾಷ ಹೇಳ್ತಿರ್ತಾನೆ. ನೀನ್ ಹೇಳೋದನ್ನ ಕೇಳಿ ಆ ದೃಶ್ಯನ ಕಣ್ಮುಂದೆನೆ ಬರ್ಸ್ಕೊಬಿಟ್ಟೆ. ನಿನ್ ಸಾಹಸನ ಮೆಚ್ಚಲೇಬೇಕು ಸುಭಾಷ, ಮೆಚ್ಚಲೇಬೇಕು ಅಂತಿರ್ತಾನೆ ಕೋಟ್ಲೆ. ಸದ್ಯಕ್ಕೆ ಈಗ್ಲಾದ್ರೂ ನಾನ್ ಶೂರ ಅಂತ ನಿಮಗ್ ಗೊತ್ತಾಯ್ತು ನೋಡು, ಇಷ್ಟು ಸಾಕು. ಸರಿ, ನನ್ಗೊಸಿ ನಿದ್ದೆ ಬತ್ತೈತೆ, ನಾನು ಹೋಗಿ ಮಲ್ಕಂತೀನಿ, ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿ ಸುಭಾಷ ಅಲ್ಲಿಂದ ಹೊರಟೋಗ್ತಾನೆ. ಹೋಗು, ನೀನ್ ಎಂತ ಶೂರ ಅನ್ನೋದನ್ನ ಆದಷ್ಟು ಬೇಗ ಗುರ್ತು ಮಾಡಿಸ್ತೀನಿ ಅಂತ ಭದ್ರ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ. ಇತ್ತ ವಿದ್ಯಾ ತುಳಸಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಪೂಜೆ ಮಾಡಿ ಒಳಗಡೆ ಹೊರಟೋಗ್ತಾಳೆ ವಿದ್ಯಾ. ಅಲ್ಲಿಗೆ ಭದ್ರ ಬರ್ತಾನೆ. ಬ್ಯಾಗ್ ಎತ್ಕೊ ಬರ್ತಿರ್ತಾಳೆ. ಅಲ್ಲೇ ಚಂಪಾ ಬರ್ತಾ ಇರ್ತಾಳೆ. ಚಂಪಾ, ನಾನ್ ಪೂಜೆ ತಿಂಡಿ ಎಲ್ಲ ಮಾಡಿ ಮಡಗಿದ್ದೀನಿ, ತಿನ್ಕೊಂಬಿಡು, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಚಂಪಾಗ್ ಹೇಳ್ತಿರ್ತಾಳೆ ವಿದ್ಯಾ. ಸರಿ ವಿದ್ಯಾಕ್ಕ, ಹುಷಾರು ಅಂತಿರ್ತಾಳೆ ಚಂಪಾ. ಚಂಪಾ ಒಳಗಡೆ ಹೊರಟೋಗ್ತಾಳೆ ಹೇಳ್ಬಿಟ್ಟು. ವಿದ್ಯಾ ಕಾಲೇಜ್ಗೆ ಹೋಗ್ತಿದ್ರೆ ಇನ್ನೋಡಿಲಿ ಅಂತಾನೆ ಭದ್ರ. ಇಂಥವ ಹೊಸಿ ಮಾತಾಡ್ಬೇಕಾಗಿತ್ತು ಅಂತಾನೆ ಭದ್ರ. ಅಯ್ಯೋ, ನನ್ಗೆ ಶಾನೆ ಲೇಟ್ ಆಗೋಗದೆ, ಬರ್ಮೇಲೆ ಮಾತಾಡೋಣ ಅಂತ ಹೊರಡ್ತಿರ್ತಾಳೆ ವಿದ್ಯಾ. ಕೇಳಿಲಿ, ಹೊಸಿ ಮುಖ್ಯವಾದ ವಿಚಾರ ಮಾತಾಡ್ಲೇಬೇಕಿತ್ತು ಅಂತಾನೆ ಭದ್ರ. ಸರಿ, ಅದೇನು ಅಂತ ಹೇಳಿ ಅಂತಾಳೆ ವಿದ್ಯಾ. ಅವತ್ತು ಔಷಧಿ ತರ ಹೋಗ್ಬೇಕಂತ ಕಾಡಿಗೆ ಹೋದಾಗ ಆನೆ ಬಂತು ಅಂತ ನಾನು ಆನೆನ ದಿಕ್ ತಪ್ಪಿಸ್ತಾ ಇದ್ದೆ. ಅಲ್ಲಿ ನೀನಿರೋದು ಬೇಡ ಅಂತ ನಿನ್ನ ಹಿಂದಕ್ಕೆ ಕಳಿಸ್ದೆ. ಸ್ವಲ್ಪ ಹೊತ್ತಾದ್ಮೇಕೆ ನಾನು ನಿನ್ನ ಹುಡ್ಕೊಂಡ್ ಬಂದೆ, ಆದ್ರೆ ನೀನು ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಆದ್ರೆ ನೀನು ತುಂಬಾ ದೂರ ಹೋಗಿರಕ್ಕಿಲ್ಲ ಅಂತ ನನ್ಗನ್ನಿಸ್ತಾ ಇತ್ತು. ಆದ್ರೆ ಅಲ್ಲಿ ಗಂಟ ಬಂದು ನೀನು ಸುಮ್ಕೆ ಹೋಗಿರಲ್ಲ ಅಂತ ಗೊತ್ತಿತ್ತು. ತಿಟ್ವಾಗ್ಲೂ ಅಲ್ಲೇನಾಯ್ತು ಅಂತ ಹೇಳು ಅಂತಾನೆ ಭದ್ರ. ವಿದ್ಯಾ ನೆನ್ಪು ಮಾಡ್ಕೊಂತಿರ್ತಾಳೆ ಕೂಗ್ತಾ ಇದ್ದಿದ್ದನ್ನ, ಭದ್ರನ್ನ, ಮತ್ತೆ ತಲೆಗೊಡ್ದಿದ್ದನ್ನ. ನಿನ್ನೆಯೇ ಕೇಳ್ತಿರೋದು, ಮಾತಾಡೋ, ಏನಾಯ್ತು ಅವತ್ತಲ್ಲಿ ಅಂತ ಕೇಳ್ತಾನೆ ಭದ್ರ. ನೋಡಿ, ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡದೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ರೆ ಶಾನೆ ಒಳ್ಳೇದು ಅನಿಸ್ತೈತೆ ಅಂತ ವಿದ್ಯೆ ಹೇಳ್ತಾಳೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೇನೆಯ ಕೆಲವೊಂದು ಸಮಸ್ಯೆಗೆ ಪರಿಹಾರ ಸಿಗೋದು ಅಂತ ಭದ್ರ ಹೇಳ್ತಾನೆ. ಸರಿ, ನಿಮ್ಗೇನ್ ಅನಿಸ್ತೈತೆ ಅಂತಾಳೆ ವಿದ್ಯಾ. ನಾನೇನೇ ಹೇಳಿದ್ರುವೆ ನೀನ್ ಮಾತ್ರ ಕಾಡಿಂದ ಔಷಧಿ ತಂದಿರ್ತಿ ಅಂತ ನನ್ ಮನ್ಸು ಹೇಳ್ತೈತೆ ಅಂತ ಭದ್ರ ಹೇಳ್ತಾನೆ. ನಿಮ್ ಮನ್ಸು ಯಾವ ನಂಬಿಕೆ ಮೇಲೆ ಇಷ್ಟೊಂದು ಖಚಿತವಾಗಿ ಹೇಳ್ತೈತೆ ಅಂತಾಳೆ ವಿದ್ಯಾ. ಯಾಕಂದ್ರೆ ನೀನೇನು ಅಂತವ ನನ್ಗೆ ಬೋಸ್ ಅಂದಾಗ ಗೊತ್ತು. ನೋಡು, ನಿನ್ ಬಗ್ಗೆ ತಿಳಿದಿರೋರು ಯಾರುವೆ ನೀನ್ ಅಲ್ಲಿ ಗಂಟ ಹೋಗಿ ಖಾಲಿ ಕೈಲಿ ಬಂದಿರ್ತಿ ಅಂತ ಇಲ್ಲಿ ಗಂಟ ಯಾರೋ ಅನ್ಕೊಂಡಿರಲ್ಲ. ಅದೇನಾಯ್ತು ಅಂತವ ಸರಿಯಾಗಿ ಬಿಡ್ಸೇಳು ಅಂತ ಭದ್ರ ಹೇಳ್ತಿರ್ತಾನೆ. ಅಲ್ಲ, ನಿಮ್ಗಿಷ್ಟು ಬಲವಾದ ನಂಬಿಕೆ ಇದ್ರುವೆ ಆಸ್ಪತ್ರೆ ಹತ್ರ ನಾನು ಎಷ್ಟೇ ಸತ್ಯ ಹೇಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು ನೀವ್ಯಾಕೆ ನನ್ನನ್ನ ತಡೆದ್ರಿ? ಅದಲ್ದೆ ಮಾತಾಡಕ್ ಬಿಡದೆ ಬಾಯಿ ಮುಚ್ಚಿಸ್ಬಿಟ್ರಿ. ಆದ್ರೆ ಇವಾಗ ಯಾಕೆ ಕೇಳ್ತಾ ಇದ್ದೀರಾ ಅಂತಾಳೆ ವಿದ್ಯಾ. ಆವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತು ಕೇಳ್ತಾ ಇದ್ದೀನಿ ತಾನೆ, ಅದೇನು ಅಂತ ಹೇಳು ಅಂತ ಭದ್ರ ಹೇಳ್ತಾನೆ. ನೀವು ಆನೆನ ದಿಕ್ ತಪ್ಪಿಸ್ಬೇಕಾದ್ರೆ ನನ್ನನ್ನ ಅಲ್ಲಿಂದ ಹೋಗು ಅಂತ ಹೇಳಿದ್ರಿ. ಅದಕ್ಕೆ ನಾನು ಅಲ್ಲಿಂದ ಹೊಂಟೋದೆ. ನಿಮ್ಗೋಸ್ಕರ ಏಟೊತ್ತು ನಾನು ಅಲ್ಲಿ ಕಾದೆ, ಆದ್ರೆ ನೀವು ಬರ್ಲೇ ಇಲ್ಲ. ಆಮೇಲೆ ಮಾವನ ಪರಿಸ್ಥಿತಿ ನೆನ್ಸ್ಕೊಂಡು ನನಗ್ ಶಾನೆ ಭಯ ಆಗೋಯ್ತು. ಅದಕ್ಕೆ ಔಷಧಿ ತರಕ್ಕೆ ಅಂತ ಹೋದೆ. ಆಮೇಲೆ ಅಲ್ಲಿ ಒಂದ್ ಕಡೆ ಅಂತ ಹೇಳಿ ಬೆಂಕಿ ಕಿದ್ದು ಮತ್ತೆ ಹೆಂಗ್ ಎತ್ಕೊಂಡಿದ್ದು ಅದನ್ನೆಲ್ಲ ವಿವರವಾಗಿ ಹೇಳ್ತಿರ್ತಾಳೆ ವಿದ್ಯಾ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನನ್ನ ತಲೆಯಲ್ಲಿ ಇದ್ದಿದ್ದು ಎರಡೇ ಯೋಚನೆ. ಒಂದು, ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ಮಾವಯ್ಯ, ಮತ್ತೆ ಉಳ್ದವ್ರನ್ನೆಲ್ರನ್ನೂ ಕಾಪಾಡೋದು. ಇನ್ನೊಂದು, ಕಾಡು ಒಳಕ್ಕೆ ಹೋಗಿರೋ ನಿಮ್ಗೆ ವಿಷಯ ತಿಳಿಸೋದು. ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಕಾದ್ಕೊಂಡು ಕೂತ್ರೆ ಲೇಟ್ ಆಗುತ್ತೆ ಅಂತ ನಿಮ್ಮನ್ನ ಜೋರಾಗಿ ಕೂಗ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಯಾರೋ ನನ್ನ ತಲೆಗೆ ಹೊಡೆದ್ರು ಹಿಂದೆಯಿಂದ.
ಅಂತ ನಡೆದಿದ್ದನ್ನೆಲ್ಲ ಹೇಳ್ತಿರ್ತಾಳೆ ವಿದ್ಯಾ. ಇತ್ತ ಸುಭಾಷ ನಿದ್ದೆ ಮಂಪ್ರಿಂದ ಎದ್ದು ಬಂದು ಮಾರನೇ ದಿವಸ, ಅಲ್ಲ ನೆನ್ನೆ ತಾನೇ ಸ್ವೀಟಿಗೆ ಕುಡಿಯೋದು ಕಮ್ಮಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ರಾತ್ರಿನೇ ಕಂಠಪೂರ್ತಿ ಕುಡಿದ್ಬಿಟ್ಟಿದ್ದೀನಲ್ಲಪ್ಪ. ಇಲ್ಲ ಇಲ್ಲ, ಇನ್ ಮುಂದಕ್ಕೆ ಫುಲ್ಲು ಕಂಟ್ರೋಲಲ್ಲಿ ಇರಬೇಕು ಅಂತ ಸುಭಾಷ ಹೇಳ್ಕೊಂಡು ಮುಂದಕ್ಕೆ ಬರ್ತಾನೆ. ಅವ್ವ ಅಂತ ಕಿರ್ಚುತ್ತಿರ್ತಾಳೆ ವಿನಂತಿ. ಅವ್ವ ಹೊಸಿ ಟವಲ್ ಕೊಡವ್ವ, ಮರ್ತ್ಬಿಟ್ಟು ಬಂದ್ಬಿಟ್ಟೆ ಅಂತ ಮಾತಾಡ್ತಿರ್ತಾಳೆ ವಿನಂತಿ. ಅತ್ತ ಇತ್ತ ಸುತ್ತಮುತ್ತ ನೋಡ್ತಿರ್ತಾನೆ ಸುಭಾಷ. ನಿನ್ನೆ ಕಣವ್ವ ಕೂಗ್ತಾ ಇರೋದು ಅಂತಿರ್ತಾಳೆ ವಿನಂತಿ. ಸುಭಾಷ ರೂಮ್ ಹತ್ರ ಬಂದು ತಂಗ್ ನೋಡ್ತಿರ್ತಾನೆ ಬಾಕಲ್ ತೆಗ್ದು. ಲೈ ಸಾವಿತ್ರಿ, ಎಷ್ಟೊತ್ತಿನಿಂದ ಕರೀತಾ ಇದ್ದೀನಿ, ಮರ್ತ್ಬಿಟ್ಟೆ ಟವಲ್ ಕೊಡವ್ವ ಅಂತ ಕೂಗ್ತಿರ್ತಾಳೆ ವಿನಂತಿ. ಸುತ್ತಮುತ್ತ ನೋಡಿ, ಅಲ್ಲ ಮನೆಯಲ್ಲೇ ಇಂಥ ಸುಂದರಿ ಇದ್ರು ಒಂದಿನನೂ ಪ್ರಯತ್ನ ಮಾಡಿಲ್ವಲ್ಲ, ಯಾರು ಇಲ್ಲ, ಇವತ್ತು ಯಾಕೆ ಒಂದು ಕೈ ನೋಡಬಾರ್ದು ಅಂತ ಸುಭಾಷ ಅನ್ಕೊಂತಿರ್ತಾನೆ ಮನಸ್ಸಿನಲ್ಲಿ. ಒಂದು ಟವಲ್ ಕೊಡೋದಕ್ಕೆ ಎಷ್ಟೊತ್ತು ಕಾಯಿಸ್ತಿದ್ಯಾ ನೋಡು, ಇವಾಗ ಕೊಡ್ಲಿಲ್ಲ ಅಂದ್ರೆ ನಾನೇ ಹೊರಗೆ ಬಂದು ತಗೊಂತೀನಿ ನೋಡು, ತಗೋಬಾರವ್ವ ಟವಲ್ನ ಅಂತ ಹೇಳಿ ಕೈ ಆಚೆ ಇಡ್ತಾಳೆ. ತಗೋಬಾರೆ ಕೊಡೆ ಸಾವಿತ್ರಿ ಅಂತ ವಿನಂತಿ ಹೇಳ್ತಿರ್ತಾಳೆ. ಇತ್ತ ಸುಭಾಷ ಅತ್ತ ಇತ್ತ ನೋಡಿ ಒಳಗಡೆ ಬಂದೇ ಬಿಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ನನ್ ಜ್ಞಾನ ತಪ್ಪೋಗಿತ್ತು, ಕಣ್ ತೆರೆದ್ ನೋಡೋಷ್ಟ್ರಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೆ, ನೀವು ನನ್ನ ಆಸ್ಪತ್ರೆಗೆ ತಂದು ಸೇರ್ಸಿದ್ರಿ, ಈಟಾಯ್ತು ಅಂತಿರ್ತಾಳೆ ವಿದ್ಯಾ. ಹಂಗಾರೆ ನಿನ್ಗೆ ಹೊಡೆದಿದ್ಯಾರೋ ಅಂತ ಕೇಳ್ತಾನೆ ಭದ್ರ. ಅವ್ರ ಮುಂದೆಯಿಂದ ಬಂದು ಮುಖ ಮುಚ್ಕೊಂಡು ಹೊಡೆದಿದ್ರೆ ನನ್ಗೆ ಗೊತ್ತಾಗ್ತೈತೇನೋ, ಆದ್ರೆ ಹಿಂದೆಯಿಂದ ಹೊಡೆದಿದ್ದು, ಆದ್ರೂ ನಾನು ಬಿಡ್ಲಿಲ್ಲ, ಹಿಂದೆ ತಿರುಗ್ದೆ. ನಾನು ಹಿಂದೆ ತಿರುಗ್ದಾಗ ಅವರು ನನ್ನಿಂದನೇ ತಿರುಗ್ತಾ ಇದ್ರು, ಎಷ್ಟೇ ಗೆಪ್ತಿ ಮಾಡ್ಕೊಳ್ತಾ ಇದ್ರುವೆ ಸುಳ್ವೇ ಸಿಗ್ತಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಆಗಿದ್ರೆ ಹೊಡೆದವನು ಸುಭಾಷ ಇರ್ಬೋದೆ ಅಂತಾನೆ ಭದ್ರ. ಇರ್ಬೋದು ಅನ್ನೋ ಪ್ರಶ್ನೆಗೆ ಹೌದು ಅನ್ನೋದೇ ನನ್ನ ಉತ್ತರ, ಆದ್ರೆ ಅದಕ್ಕೆ ಸಾಕ್ಷಿ ಇಲ್ವಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೋಡು, ನಿನ್ಗೆ ಹೊಡೆದ ಅನ್ನೋದಕ್ಕೆ ನಿಂತವ ಸಾಕ್ಷಿ ಇಲ್ಲದೆ ಇರ್ಬೋದು, ಆ ಮದ್ದು ಅವನೇ ತಂದ ಅನ್ನೋತ ಹೇಳೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಏನ್ ಹೇಳ್ತಿದ್ದೀರಾ ನೀವು ಅಂತಾಳೆ ವಿದ್ಯಾ. ದಿಟಾನೇ ಹೇಳ್ತಾ ಇದ್ದೀನಿ, ಅವನು ಮದ್ದು ತರೋದಕ್ಕೆ ಗೂಡಿಂತವ ಹೋಗಲೇ ಇಲ್ಲ, ಅವನಿಗೆ ಮದ್ದು ಹೆಂಗಿರ್ತೈತೆ, ಗೂಡಿಂದ ಹೆಂಗ ತರೋದು, ಗೂಡು ಹೆಂಗಿರ್ತೈತೆ, ಆ ರಾಕ್ಷಸ ದುಂಬಿಯಿಂದ ಹೆಂಗ್ ತಪ್ಪಿಸ್ಕೋಬೇಕು ಒಂದೂ ಗೊತ್ತಿಲ್ಲ ಅಂದ್ಮ್ಯಾಕೆ ನಿನ್ ತಲೆಗೆ ಹೊಡೆದು ಮದ್ದು ಕಿತ್ಕೊಂಡು ಹೋಗಿರೋದು ಅವನೇ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಆದ್ರೆ ಅದನ್ನ ಸಾಬೀತು ಮಾಡೋದು ಹೆಂಗೆ ಹೇಳಿ, ಅಪ್ಪಿ ತಪ್ಪಿ ಏನಾದ್ರೂ ಸಾಕ್ಷಿ ಇಲ್ಲದೆ ಕೇಳಿದ್ರೆ ಯಾರು ಕೇಳಿರ್ತಾರೋ ಅವರು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಬೇಕಾಗ್ತದೆ, ಅಂದ್ಮೇಕೆ ಆ ವಿಚಾರನ ಬಿಟ್ಟು ಹೋಗೋದೇ ಒಳ್ಳೇದು. ಸರಿ ಬಿಡಿ, ನನಗೆ ಮಾವಯ್ಯನ ಪ್ರಾಣ ಉಳಿಸೋದು ಸಾನೇ ಮುಖ್ಯ ಆಗಿತ್ತು, ಅದಾಯ್ತಲ್ಲ, ನನಗೆ ಒತ್ತಾತದೆ, ನಾನು ಹೋಯ್ತೀನಿ ಅಂತ ಹೇಳಿ ಹೋಗೋದಕ್ಕಂತ ಹೋಗ್ತಾಳೆ ವಿದ್ಯಾ. ಇರು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ನಿಮ್ಗೆ ಯಾಕೆ ತೊಂದರೆ, ಪರವಾಗಿಲ್ಲ ನಾನೇ ಹೋಯ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಇಲ್ಲಿ ನಿಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡಿರೋದು ಮಾತಾಡಿರೋದು ನಾನೇ ತಾನೇ, ಅದಕ್ಕೆ ಅಂತ ನೀನೇನು ಓಡೋಗೋದು ಬೇಡ, ಇರು ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ವಿದ್ಯಾನ ಕರ್ಕೊಂಡು ಹೋಗ್ತಾನೆ ಗಾಡಿಯಲ್ಲಿ ಭದ್ರ. ಇತ್ತ ತಂದ ಕೊಡು ಬೇಗ ಅಂತಿರ್ತಾಳೆ ವಿನಂತಿ. ಟವಲ್ ನೆತ್ಕೊಂಡು ನಿಂತಿರ್ತಾನೆ ಸುಭಾಷ. ಓ ಸಾವಿತ್ರಿ ಕೊಡು ಬೇಗ ಅಂತ ವಿನಂತಿ ಹೇಳ್ತಿರ್ತಾಳೆ. ಕೈ ಮುಟ್ಟೋದಕ್ಕಂತ ಹೋಗ್ತಾನೆ. ಅಯ್ಯೋ ಸಾವಿತ್ರಿ ಕೊಡು ಬಿರ್ನೆ ಅಂತ ವಿನಂತಿ ಹೇಳ್ತಾಳೆ. ಅಷ್ಟರಲ್ಲಿ ಟವಲ್ನ ಕೊಡ್ತಿರ್ತಾನೆ ಸುಭಾಷ. ಕೈ ಹಿಡ್ಕೊಳೋದಕ್ಕಂತ ಹೋದ ಟವಲ್ನ ಕಿತ್ಕೊಂತಾಳೆ ವಿನಂತಿ. ಎಂತ ಚಾನ್ಸ್ ಮಿಸ್ ಆಗೋಯ್ತು ಅಂತ ಹೊರಗಡೆ ಹೋಗ್ತಾನೆ ಸುಭಾಷ. ವಿನಂತಿ ಆಚೆ ಬಂದು ಟವಲಿಂದ ತಲೆ ಎಲ್ಲ ಒರೆಸ್ಕೊಂತಿರ್ತಾಳೆ. ಇದನ್ನ ಕದ್ದು ಕದ್ದು ನೋಡ್ತಿರ್ತಾನೆ ಸುಭಾಷ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.